ಮಾಮ್ 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 ನೀವು ಇಷ್ಟೊಂದು ಸ್ವಾರ್ಥಿ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಸ್ವಾರ್ಥಿನ? ಈ ಮಾತನ್ನು ನೀ ಹೇಳ್ತಿದ್ಯಾ ಶ್ರೀ? ಹೌದು ಮಾಮ್. ಆ ಮನುಷ್ಯ ಕುಡ್ಕೊಂಡು ಬಂದಿರೋದಕ್ಕೆ ನಿಮ್ಗಿಂತ 10ರಷ್ಟು ಕೋಪ ನನಗಿದೆ ಅವ್ರ ಬಗ್ಗೆ. ಹಾಗಂತ ಯಾರಿಗಾದ್ರೂ ಹೇಳ್ಕೊಂಡು ತಿರುಗಾಡ್ತಿದ್ದೀನಾ? ನೀನು ಯಾಕೆ ಹೇಳ್ಕೊಂಡು ತಿರ್ಗಾಡ್ತೀಯ ಹೇಳು? ಎಷ್ಟಾದರೂ ನಿನಗೆ ಜನ್ಮ ಕೊಟ್ಟಿರೋ ಅಪ್ಪ ಅಲ್ವಾ ಅವರು? ಅಪ್ಪ ಅನ್ನೋ ಕಾರಣಕ್ಕಲ್ಲ ಮಾಮ್. ವಿಷಯ ಗೊತ್ತಾದ್ರೆ ಪರಿಣಾಮ ಏನಾಗುತ್ತೆ ಅಂತ ಗೊತ್ತು ನನಗೆ. ಅದಕ್ಕೆ ಬಾಯಿ ಮುಚ್ಕೊಂಡು ತಪ್ಪೋಗಿದ್ದೀನಿ. ಹೌದು, ಅಷ್ಟಕ್ಕೂ ಆ ಮನುಷ್ಯ ಕುಡ್ಕೊಂಡು ಬಂದ್ರೆ ನಿಮ್ಗೇನು ಕಷ್ಟ ಆಗುತ್ತೆ ಹೇಳಿ? ಹಾಗೆ ನೋಡೋಕೆ ಹೋದ್ರೆ ಡ್ರಿಂಕ್ಸ್ ಮಾಡ್ಕೊಂಡ್ಬರೋದು ನೀವು ಕ್ರಿಯೇಟ್ ಮಾಡ್ತಿರೋಷ್ಟು ದೊಡ್ಡ ಇಶ್ಯೂ ಏನಲ್ಲ. ಹಾಂ, ನನ್ನ ಗಂಡ ಕುಡ್ಕೊಂಡು ಬಂದಾಗ ಈ ಮಾತನ್ನು ಯಾರೂ ಹೇಳಿಲ್ಲ. ಅದನ್ನೇ ನೆಪ ಮಾಡಿಕೊಂಡು ಅವರು ನಮ್ಮ ಮನೆಯಿಂದ ಆಚೆ ಹಾಕಿದ್ರು. ಚಿಕ್ಕಪ್ಪನ ಮನೆಯಿಂದ ಆಚೆ ಹಾಕಿರೋದಕ್ಕೆ ನಿಜವಾದ ರೀಸನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಪದೇ ಪದೇ ನನ್ನ ಹತ್ರ ಬಂದು ಹೊಸ ಕಾರಣಗಳನ್ನ ಕೊಡಕ್ಕೆ ಬರಬೇಡಿ. ಸಾರಿ ಮಾಮ್, ನನಗೂ ನಿಮ್ಮ ಜೊತೆ ಈ ರೀತಿ ಮಾತಾಡೋಕ್ಕೆ ತುಂಬಾ ಹಿಂಸೆ ಆಗುತ್ತೆ. ಆದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಭಾವ ಕುಟ್ಕೊಂಡು ಬಂದಿರೋ ವಿಷಯ ಅಜ್ಜಿಗೇನಾದರೂ ಗೊತ್ತಾದರೆ ಏನಾಗ್ಬೋದು ಹೇಳಿ? ಅಮ್ಮನಿಗೆ ವಿಷಯ ಗೊತ್ತಾಗುತ್ತೆ. ಮೊದಲೇ ಅಮ್ಮ ತುಂಬ ಸೂಕ್ಷ್ಮ. ಇಷ್ಟು ವರ್ಷ ಒಂಟಿಯಾಗಿದ್ದರು. ಈಗ ತಾನೇ ಅವ್ರ ಗಂಡ ಬಂದಿದ್ದಾರೆ. ಅವ್ರ ಗಂಡ ಬಂದಾಗ್ಲಿಂದನೂ ತನ್ನ ಜೀವನದಲ್ಲಿ ದುಃಖಕ್ಕೆ ಜಾಗನೇ ಇಲ್ಲ ಅಂತ ನಂಬಿದ್ದಾರೆ. ಅವ್ರ ಗಂಡ ಕುಡಿದು ಬಂದಿದ್ದಾರೆ. ಅದನ್ನು ತನ್ನಿಂದ ಮುಚ್ಚಿಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಾದರೆ ತುಂಬ ಹರ್ಟ್ ಮಾಡ್ಕೋತಾರೆ ಮಾಮ್. ಇಷ್ಟು ವರ್ಷ ವಿದೇಶದಲ್ಲಿ ಬೇರೆ ಇದು ಬಂದವರು ಈಗ ಇನ್ನೂ ಏನೇನೆಲ್ಲ ಮುಚ್ಚಿಟ್ಟಿದ್ದಾರೆ ಅಂತ ಅನುಮಾನ ಪಡ್ತಾರೆ. ಗಾಬರಿ ಆಗಲ್ವಾ ಅವ್ರಿಗೆ? ಅದರಿಂದ ನನಗೆ ಆತಂಕ ಆಗಲ್ವಾ? ಮಾಮ್, ಅಜ್ಜಿ ಮೇಲೆ ರಿವೆಂಜ್ ತಗೊಳ್ಳೋ ಹಟ್ಟಕ್ಕೆ ಬಿದ್ದು ನನ್ನ ಅಮ್ಮನ ನೆಮ್ಮದಿ ಹಾಳು ಮಾಡಬೇಡಿ ಪ್ಲೀಸ್. ನನ್ನಮ್ಮ ಇದ್ದಾಗಿಂದ ಈ ಕ್ಷಣದವರೆಗೂ ನಾವು 6 ಜನ ನಿನ್ನ ಅಮ್ಮಂದ್ರೆ ನಿನಗೆ ಸಮಾನ ಪ್ರೀತಿ ಇದೆ ಅಂದ್ಕೊಂಡಿದ್ದೆ. ಆದರೆ ನಿಮ್ಮಪ್ಪ ಬರ್ತಿದ್ದ ಹಾಗೆ ನೀನು ಹೆತ್ತ ಅಮ್ಮ ಮಾತ್ರ ಅಮ್ಮ ಆಗ್ಬಿಟ್ಲು. ಅವಳ ನೆಮ್ಮದಿ ಮಾತ್ರ ನಿನಗೆ ಮುಖ್ಯ ಆಯಿತು ಅಲ್ವಾ ಶ್ರೀ?